ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಸಂಡೇ, ಬೆಳಗ್ಗೆ 8:30 ಆಗ್ತಿದೆ. ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ತುಂಬ ಚಳಿ ಅಂದರೆ ಚಳಿ. ಅದೇನೋ ಸೈಕ್ಲಾನ್ ಅಂತ ಬೇರೆ ಇನ್ನೊಂದು 2-3 ದಿನ ಇದೆ ಅಂತ ಹೇಳ್ತಿದ್ದಾರೆ. ಸಿಕ್ಕಾಬಟ್ಟೆ ಚಳಿ ಇದೆ. ಬೆಳಗ್ಗೆನೇ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ತೋರಿಸ್ತೀನಿ ಹೊರಗಡೆ. ಅಂದರೆ ಜೋರು ಮಳೆ ಏನಿಲ್ಲ ನೋಡಿ, ಹಂಗೆ ಲೈಟಾಗಿ ಮಳೆ ಬರ್ತಾ ಇದೆ ಎಲ್ಲ ಕಡೆ. ಸಿಕ್ಕಾಬಟ್ಟೆ ಚಳಿ ನೋಡ್ತಾ ಇರ್ಬೋದು. ಆ ಥರ ಜುಬ್ಬು ಮಳೆ ಬೀಳ್ತಾನೇ ಇದೆ. ಏನು ತಿಂಡಿ ಮಾಡೋದೋ ಗೊತ್ತಾಗ್ತಿಲ್ಲ. ನಮ್ಮ ಯಜಮಾನ್ರಿಗೆ 1 ಗಂಟೆ ತನಕ ಕೆಲಸ ಐತೆ. ಕೆಲ್ಸಕ್ಕೆ ಹೋದ್ರು ಅವರು. ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ತಿಂಡಿ ಮಾಡಬೇಕಾಗಿತ್ತು. ಅವ್ರು 1 ಗಂಟೆ 1:30 ಮೇಲೆ ಆಗುತ್ತೆ ಬರೋದು ಅನಿಸುತ್ತೆ. ನಾನು ನನ್ನ ಮಗ ಇಬ್ಬರೇ ಇರೋದು. ತಿಂಡಿ ಮಾಡ್ಕೊಬೇಕು. ಬಟ್ಟೆಗಳು ತೊಳೆಯೋಣ ಅಂತ ಬೇಗ ಎದ್ದೆ ನಾನು. ಬಟ್ ಬಟ್ಟೆ ತೊಳೆಯೋಕ್ಕೆ ನೋಡಿ, ಬೆಳಗ್ಗೆನೇ ಮಳೆ ಹಿಡ್ಕೊಂಡಿದೆ. ಒಂದು 2-3 ದಿನ ಸೈಕ್ಲಾನ್ ಇದೆ ಅಂತಾರಲ್ವ, ಇನ್ನೇನು ಬಟ್ಟೆ ತೊಳೆಯೋಕ್ಕೂ ಆಗಲ್ಲ 2-3 ದಿನ. ಸೊ ಅಷ್ಟೇ. ಇವತ್ತು ಬಟ್ಟೆ ಕೆಲಸನ ಹಂಗೆ ಉಳಿದ್ಬಿಡ್ತು. ಒಂದು ವಾರದಿಂದ ದುಂಡುಗಿಟ್ಟಿದ್ದೆ ಬಟ್ಟೆಗಳು. ಈ ವಾರದಲ್ಲಿ ಒಂದೇ ಸತಿ ತೊಳೆದಿರೋದು. ನಾನು ಬಟ್ಟೆ ತೊಳೆದೇ ಇರಲಿಲ್ಲ. ಆಮೇಲೆ ತೊಳ್ಕೊಳ್ಳೋಣ. ಸಂಡೇ ಮಾತ್ರ ಮಿಸ್ ಮಾಡ್ತಿರ್ಲಿಲ್ಲ, ತೊಳಿತಿದ್ದೆ. ಇವತ್ತು ಮಳೆ, ಅದಕ್ಕೆ ಸುಮ್ಮನಾಗಿ ಹೋದೆ. ಇವಾಗ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಏನು ತಿಂಡಿ ಮಾಡೋದೋ ನೋಡ್ತೀನಿ. ನಮ್ಮ ಯಜಮಾನ್ರು ಬಂದಮೇಲೆ ಅವ್ರಿಗೆ ಮುದ್ದೆ ಮಾಡಿಕೊಡ್ಬೇಕು. ಸಾಂಬಾರಿದೆ ಸ್ವಲ್ಪ, ಅದೇ ಸಾಂಬಾರಿಗೆ ಅವ್ರಿಗೆ ಮುದ್ದೆ ಮಾಡಿಕೊಡ್ಬೇಕು. ನನ್ನ ಮಗನಿಗೂ ನನಗೂ ಏನಾದರೂ ತಿಂಡಿ ಮಾಡ್ಕೋಬೇಕು. ಈ ಥರ ಚಳಿ ಇದ್ದರೆ ಏನು ಮಾಡೋಕ್ಕೆ ಆಗಲ್ಲ. ಸಿಕ್ಕಾಬಟ್ಟೆ ಚಳಿ ಐತಿ. ಏನು ಮಾಡೋದು ಈ ಚಳಿಲಿ? ಸುಮ್ಮನೆ ಓದ್ಕೊಂಡು ಮಲ್ಕೊಳ್ಳೋಣ ಅನಿಸುತ್ತೆ. ಬಟ್ ಕೆಲಸ ನೋಡಿದ್ರೆ ಮಲ್ಗೋಕ್ಕೂ ಮನಸ್ಸು ಬರಲ್ಲ. ಸೊ ಕಾಫಿ ರೆಡಿ ಆಯಿತು. ಇದು ಭಾನುವಾರದ ವಿಡಿಯೋ ಫ್ರೆಂಡ್ಸ್. ಆವತ್ತು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನನಗೆ. ಅದಕ್ಕೋಸ್ಕರ ಇವತ್ತು ಬುಧವಾರ ಅಪ್ಲೋಡ್ ಮಾಡ್ತಿದ್ದೀನಿ. ನನ್ನ ಮಗ ಮಲ್ಕೊಂಡಿದ್ದಾನೆ, ಅದಕ್ಕೆ ನಾನು ಒಬ್ಳಿಗೆ ಮಾತ್ರ ಮಾಡ್ಕೊಂಡಿದ್ದೀನಿ. ಆಮೇಲೆ ಅವನು ಎದ್ದ ಮೇಲೆ ಅವನಿಗೂ ಮಾಡಿಕೊಡ್ಬೇಕು. ಸೊ ನೋಡ್ತೀನಿ, ಕಾಫಿ ಎಲ್ಲ ಕುಡಿದ್ಬಿಟ್ಟು ಏನು ಟಿಫನ್ ಮಾಡೋದು ಏನು ಅಂತಂದು ಹೇಳ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಉಪ್ಪಿಟ್ಟಿಗೆ ತಿಂಡಿ ಮಾಡೋಣ ಅಂತಂದು ಹೇಳ್ಬಿಟ್ಟು ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಫ್ರೆಂಡ್ಸ್. ಬಟ್ ನಾನು ಉಪ್ಪಿಟ್ಟು ಮಾಡಲಿಲ್ಲ. ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಬಟ್ ಮಾಡೋಕ್ಕಾಗಲಿಲ್ಲ ನನಗೆ. ಟೈಮ್ ಬೇರೆ ಆಗೋಗಿತ್ತು, ಮಲ್ಕೊಂಡಿದ್ನಲ್ಲ ಮಗ. ಅದಕ್ಕೆ ಬೇಡ ಬಿಡು, ಯಾಕೋ ನಿಂಗೆ ಹುಷಾರಿಲ್ವೇನೋ, ನಾನೇ ಹೋಗಿ ಇಡ್ಲಿ ತೊಗೊಂಡು ಬರ್ತೀನಿ ಅಂತಂದು ಹೇಳ್ಬಿಟ್ಟು ನನ್ನ ಮಗನೇ ಹೋಗಿ ಇಡ್ಲಿ ತೊಗೊಂಬಂದು ಕೊಟ್ಟ. ಇಡ್ಲಿ ತಿಂದ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಇವಾಗ ನಮ್ಮ ಯಜಮಾನ್ರು ಬರ್ತಾರಲ್ಲ, ಅದಕ್ಕೆ ಸ್ವಲ್ಪ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಯಾಕೋ ಏನು ಮಾಡೋದಕ್ಕೂ ಬೇಜಾರು ಇವತ್ತು. ಬೆಳಗ್ಗೆ ಅಂದರೆ ಏನಿಂದ ಏನೂ ಮಾಡಿಲ್ಲ ಫ್ರೆಂಡ್ಸ್. ನನ್ನ ಕೆಲಸನ ಒಂದು ಕೆಲಸ ಕೂಡ ಮಾಡಿಲ್ಲ ನಾನು ಬೆಳಗ್ಗೆಯಿಂದ. ತಿಂಡಿ ಮಾಡೋಣ ಅಂದ್ಕೊಂಡೆ, ತಿಂಡಿ ಮಾಡೋಕ್ಕಾಗಿಲ್ಲ. ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡ್ರೆ ಮನೆ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಬಟ್ಟೆ ಹೊಲಿಯೋಣ ಅಂದ್ಕೊಂಡೆ, ಬಟ್ಟೆ ತೊಳೆಯೋಣ ಅಂದ್ಕೊಂಡೆ, ಯಾವ ಕೆಲಸನೂ ಆಗಿಲ್ಲ ಇವತ್ತು. ಇವಾಗ ಅಡುಗೆ ಒಂದು ಮಾಡ್ತಿದ್ದೀನಿ ಅಷ್ಟೇ. ಇನ್ನೇನು ತಿಂಡಿನೂ ನನ್ನ ಮಗ ಹೋಟ್ಲಿಂದ ತೊಗೊಂಬಂದು ಕೊಟ್ಟ. ಒಂದೊಂದ್ಸಲ ಹಿಂಗೇನೆ ಆಗ್ಬಿಡುತ್ತೆ. ನಾವೇನೋ ಅನ್ಕೋತೀವಿ, ಅದು ಇನ್ನೇನೋ ಆಗುತ್ತೆ. ಇವತ್ತೇನೋ ಆ ಥರ ನನಗೆ ಏನೋ ಒಂಥರ ಏನು ಮಾಡೋಕ್ಕೂ ಮನಸ್ಸಿಲ್ಲ ನನಗೆ. ಬಟ್ ಅಡುಗೆ ಮಾಡಲೇಬೇಕಲ್ವ, ಹಾಗಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಪಾಪ ನನ್ನ ಮಗನೂ ಬೆಳಗ್ಗಿಂದ ಹೋಟ್ಲಲ್ಲೇ ತಿಂದಿರೋದ್ರಿಂದ ಮತ್ತು ನೈಟ್ಗೂ ಅಲ್ಲೇ ತಿನ್ಕೊಳಕ್ಕಾಗಲ್ವಲ್ಲ ಅಂದ್ಬಿಟ್ಟು ಮಾಡ್ತೀನಿ. ಒಂದೊಂದ್ಸಲ ಮನ್ಸಿಗೆ ಬೇಜಾರಾದರೆ ಏನೂ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ. ಸುಮ್ಮನೆ ಅದು ಹೇಳ್ಕೊಳಕ್ಕೆ ಆಗಲ್ಲ ಒಂದೊಂದ್ಸಲ, ಆ ಥರ ಆಗ್ಬಿಡುತ್ತೆ. ಇವತ್ತು ಹಂಗೆ ಆಗಿದ್ದು ನನಗೆ. ಅದಿನ್ನೂ ಹೊರಗಡೆ ಬರೋಕ್ಕೆ ಆಗ್ತಿಲ್ಲ ನನಗೆ ಒಂದೊಂದ್ಸಲ ಹಿಂಗೇನೆ. ಸೊ ಸಾಂಬಾರು ಸ್ವಲ್ಪ ಪಲ್ಯ ಒಗ್ಗರಣೆ ಮಾಡ್ಕೊತೀನಿ ಫ್ರೆಂಡ್ಸ್. ಹೊಟ್ಟೆಗೆ ಏನು ಗೊತ್ತಾಗುತ್ತೆ ಫ್ರೆಂಡ್ಸ್, ನಾವು ಬೇಜಾರಲ್ಲಿದ್ದೀವ ಖುಷಿಲಿದ್ದೀವ ಏನು ಗೊತ್ತಾಗಲ್ಲ. ಊಟ ಬೇಕು ಅಷ್ಟೇ ಹೊಟ್ಟೆಗೆ ಅಲ್ವಾ. ನೋಡಿ, ನಾವು ಬೇಜಾರು ಮಾಡ್ಕೊಂಡ್ರೆ ಮನೇಲಿರೋರ್ಗು ಎಷ್ಟು ಕಷ್ಟ ಆಗ್ಬಿಡುತ್ತೆ ಅಂತ. ನಾವೇನೋ ಬೇಜಾರಲ್ಲಿರ್ತೀವಿ, ಏನೂ ಮಾಡೋಕ್ಕಾಗಲ್ಲ ಅಂತ. ಪಾಪ ಅವರು ಅಡುಗೆ ಇಲ್ದಿರ ಇವತ್ತು
ಒಗ್ಗರಣೆ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕಿದ ತಕ್ಷಣ ಸಿಡಿತಾ ಇತ್ತು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಎಲ್ಲ ತರಕಾರಿಗಳ್ನೂ ಸೇರಿಸ್ಕೊಂಡು ಫ್ರೈ ಮಾಡಿ ಸ್ವಲ್ಪ ಪಲ್ಯ ಮಾಡಿಕೊಂಡು ಅದ್ರ ಜೊತೆ ರಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೀನ್ಸು, ಆಲೂಗಡ್ಡೆ, ಆಮೇಲೆ ಸ್ವಲ್ಪ ಬೀನ್ಸು ಮತ್ತು ಆಲೂಗಡ್ಡೆ, ಸ್ವಲ್ಪ ಕಾಳು. ಏನು ಮಾಡೋದಪ್ಪ, ಹೊಟ್ಟೆ ಕೇಳಬೇಕಲ್ಲ, ನನಗೆ ಬೇಜಾರಾಗಿದೆ ಅಂದರೆ ಹೊಟ್ಟೆ ಕೇಳುತ್ತಾ ಮನೆಯವ್ರಿಗೆ ಮಾಡ್ಕೊಡ್ಬೇಕಲ್ಲ, ನಾನು ತಿಂದಿಲ್ಲ. ಪಲ್ಯಗೆಲ್ಲ ಒಗ್ಗರಣೆ ಮಾಡಿ ಮುಚ್ಚಿಟ್ಬಿಟ್ಟೆ. ಇವಾಗ ರೊಟ್ಟಿ ಮಾಡೋಣ ಅಂತಂದು ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ರಾಗಿ ರೊಟ್ಟಿ ಫ್ರೆಂಡ್ಸ್ ಮಾಡ್ತಿರೋದು. ಕೆಲವರಿಗೆಲ್ಲ ರಾಗಿ ರೊಟ್ಟಿ ಮಾಡೋವಾಗ ತುಂಬ ಕಷ್ಟ ಅನಿಸುತ್ತೆ, ನನಗೂ ಹಂಗೇ. ಅದಕ್ಕೆ ನಾನೇನು ಐಡಿಯಾ ಮಾಡ್ಕೊತೀನಿ ಗೊತ್ತಾ, ಒಂದು ಲತೋಡೆ ಮಣೆ ತೊಗೊಂಡ್ಬಿಟ್ಟು ಅದಕ್ಕೆ ಪ್ಲಾಸ್ಟಿಕ್ ಕವರ್ ಹಾಕಿ ಸುತ್ತಿಸ್ಕೊತೀನಿ. ಆವಾಗ ಉದ್ದವಾಗೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಪ್ಲಾಸ್ಟಿಕ್ದು ಶೀಟ್ ಬರುತ್ತೆ ಅಲ್ಲ, ಅದನ್ನು ತೊಗೊಂಡು ನಾನು ಲತೋಡಿಗೆ ಸುತ್ಕೊಂಡಿದ್ದೀನಿ. ಆವಾಗ ಹಿಡಿಯೋದು ಇಲ್ಲ. ಉದ್ದೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ರೊಟ್ಟಿಗಳು ಅಷ್ಟೇ ಮೆತ್ತಗೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲೋ ಹರಿದೋಗುತ್ತೆ ಅಂತ ಏನಿಲ್ಲ. ಪ್ಲಾಸ್ಟಿಕ್ ಹಾಕಿರೋದ್ರಿಂದ ಅದು ಹಿಡ್ಕೊಳ್ಳೋದು ಇಲ್ಲ, ಅಂದರೆ ಮಣೆಗಾಗಲಿ ಕಲ್ಲಿಗಾಗಲಿ ಹಿಡ್ಕೊಳ್ಳೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಬರೀ ರಾಗಿ ರೊಟ್ಟಿಗೆ ಅಂತಲೇ ಅಲ್ಲ, ಚಪಾತಿಗಾಗಲಿ ಜೋಳದ ರೊಟ್ಟಿಗಾಗಲಿ ಇದೇ ಥರನೇ ಮಾಡ್ಕೊಂಡು ಉದ್ದಿದ್ರೂ ಚೆನ್ನಾಗಿ ಬರುತ್ತೆ. ಎಲ್ಲೋ ಹರ್ಕೊಳ್ಳೋದು ಆ ಥರ ಸೈಡಲ್ಲೆಲ್ಲ ಕಿತ್ತೋಗುತ್ತಲ್ವ, ಆ ಥರ ಏನೂ ಆಗೋದಿಲ್ಲ. ಪ್ಲಾಸ್ಟಿಕ್ ಹಾಕ್ಕೊಂಡು ಉದ್ದೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು, ಚಪಾತಿ ಥರನೇ ಬಂದಿದೆ. ಎಲ್ಲೂ ಕಿತ್ತೋಗೋದಾಗಲಿ ಆ ಥರ ಯಾವತ್ತೂ ಆಗೋದಿಲ್ಲ. ಅದರಲ್ಲೂ ಜೋಳದ ರೊಟ್ಟಿಗಿಂತ ರಾಗಿ ರೊಟ್ಟಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಯಾರಿಗೆಲ್ಲ ಬರೋದಿಲ್ಲ, ನಮಗೆ ಕಷ್ಟ ಆಗ್ತಿದೆ ಅಂತ ಹೇಳೋರು ಒಂದು ಪ್ಲಾಸ್ಟಿಕ್ ಶೀಟ್ನ ತೊಗೊಂಡು ಲತೋಡಿಗೆ ಸುತ್ಕೊಂಡು ಉದ್ದಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲೂ ಕಿತ್ಕೊಂಡು ಹೋಗೋದಾಗಲಿ ಆ ಥರ ಇಲ್ಲ. ಸೊ ಇನ್ನೂ ಸ್ವಲ್ಪ ಉಳಿದಿರೋದನ್ನ ನಾನು ಇವಾಗ ಉದ್ದುತ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಂದು 10ರಿಂದ 15 ರೊಟ್ಟಿ ಆಗಿದೆ. ತುಂಬ ಚೆನ್ನಾಗಿ ಮೆತ್ತಗೆಲ್ಲ ತುಂಬ ಚೆನ್ನಾಗಿ ಆಗಿತ್ತು. ಸೊ ಇವಾಗ ಊಟಕ್ಕೆ ಕೊಡಬೇಕು ಫ್ರೆಂಡ್ಸ್. ರೊಟ್ಟಿ ಎಲ್ಲ ತಟ್ಟಿದ್ದಾಯಿತು, ಜೊತೆಗೆ ಅನ್ನನೂ ಆಯಿತು, ಸಾಂಬಾರು ಕೂಡ ರೆಡಿ ಆಯಿತು. ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ತರಕಾರಿ ಇತ್ತು, ಎಲ್ಲ ಸೇರಿಸಿ ಪಲ್ಯ ಮಾಡಿದ್ದೀನಿ. ಇವಾಗ ನಮ್ಮ ಯಜಮಾನ್ರಿಗೆ ಊಟಕ್ಕೆ ಕೊಡಬೇಕು, ನನ್ನ ಮಗನಿಗೂ ಅಷ್ಟೇ ಊಟಕ್ಕೆಲ್ಲ ಕೊಡಬೇಕು. ನೋಡಿ, ಸ್ವಲ್ಪ ಅದ್ರ ಜೊತೆ ಪುಡಿ ಚಟ್ನಿ ಜೊತೆಗೆ ಸ್ವಲ್ಪ ಕೆಂಪು ಚಟ್ನಿನೂ ಹಾಕಿ ಊಟಕ್ಕೆ ಕೊಡ್ತಾಯಿದ್ದೀನಿ ಇಬ್ರಿಗೂ. ತುಂಬ ಚೆನ್ನಾಗಿ ಬಂದಿದ್ದು ಫ್ರೆಂಡ್ಸ್ ರಾಗಿ ರೊಟ್ಟಿ. ನೋಡಿ, ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬರ್ತವೆ ಆ ಥರ ಕವರ್ ಹಾಕ್ಕೊಂಡು ಉದ್ದಿದ್ರೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.